ಎಪಿಸೋಡ್ 155 ನೂರು ಕಾಲ ಕೂಡಿ ಬಾಳೋ ಜೋಡಿ. ಆ ಪುಂಡ್ರಿಗೆ ಬೆಂಡೆತ್ತಿದ ನಿತ್ಯ ನೋಡಿ ಶರತ್ ಅಂತೂ ಫುಲ್ ಸರ್ಪ್ರೈಸ್ ಆಗಿದ್ಯಾ. ಇವಳು ನಿಜವಾಗ್ಲೂ ನನ್ನ ಪಾರಿಜಾತನ, ಇವಳಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು ಅಂತ ಅಲ್ಲೇ ನಿಂತಿದ್ದ. ನಿತ್ಯ ಸ್ವಲ್ಪ ದೂರ ಮುಂದೆ ಹೋಗಿ ಹಿಂದೆ ತಿರುಗಿ ನೋಡಿ, ಹೆಲೋ ಶರತ್ ಸರ್, ಅಣ್ಣ ತಂಗಿ ಇಬ್ರು ಎಲ್ಲಿ ಕಳೆದೋಗಿದ್ದೀರಾ, ಬನ್ನಿ ಅಂದ್ಲು. ವರ್ಷ ಬಾಣ ಹೋಗೋಣ ಅಂದ್ಕೊಂಡು ಹೋದ್ಲು. ಶರತ್ ನಿತ್ಯ ಹತ್ರ ಬಂದು, ಅಲ್ಲ ಪಾರಿಜಾತ, ನನ್ನ ಕಣ್ಣು ನನಗೆ ಮೋಸ ಮಾಡ್ತಿಲ್ಲ ತಾನೇ, ನಿಜವಾಗ್ಲೂ ಇದು ನೀನೇನಾ, ಆ ಪೋಲಿಗಳಿಗೆ ನನ್ನ ಪಾರಿಜಾತನೇನ ಈ ರೀತಿ ಪಾಠ ಕಲಿಸಿದ್ದು? ಹಾಂ, ನಿನಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಐ ಆಮ್ ಸೋ ಸರ್ಪ್ರೈಸ್ಡ್ ಅಂದ. ನಿತ್ಯ ವ್ಯಂಗ್ಯವಾಗಿ ನಗ್ತಾ, ನಿಮ್ಮ ಪಾರಿಜಾತಾಗ ಅಷ್ಟೊಂದು ದಮ್ ಎಲ್ಲಿದೆ ಶರತ್ ಸರ್ ಅಂದ್ಲು. ಶರತ್ ಆಶ್ಚರ್ಯದಲ್ಲಿ, ವಾಟ್ ಡು ಯು ಮೀನ್ ಅಂದ. ನಿತ್ಯ ಶಾಕ್ ಆಗಬೇಡಿ ಸರ್, ನಾನೇನೋ ಹೇಳಕ್ಕೆ ಬಂದೆ ಅಂದರೆ, ನಿಮ್ಮ ಪಾರಿಜಾತಗೆ ಪ್ರೀತಿ ಮಾಡೋಕ್ಕಷ್ಟೇ ಇಂಥ ಪುಂಡರಿಗೆ ಪಾಠ ಕಲಿಸ್ಬೇಕು ಅಂದರೆ ಈ ಮಾಸ್ ನಿತ್ಯ ಪರಕಾಯ ಪ್ರವೇಶ ಮಾಡಬೇಕಾಗುತ್ತೆ ಅಂತ ಅಂದ್ಲು. ಶರತ್, ಓ ಹಾಗಾ, ಗುಡ್, ಇತ್ತೀಚೆಗಂತೂ ನೀನು ತುಂಬ ಬೋಲ್ಡ್ ಆಗಿದೆಯಾ ಪಾರಿಜಾತ, ನೀನು ಇಷ್ಟು ಸ್ಟ್ರಾಂಗ್ ಆಗಿರೋದನ್ನು ನಾನು ಎಕ್ಸ್ಪೆಕ್ಟ್ ಮಾಡೋದು ಅಂದ. ನಿತ್ಯ, ಇದಿನ್ನೂ ಟ್ರೈಲರ್, ನೀವಿನ್ನೂ ಕ್ಲೈಮ್ಯಾಕ್ಸ್ವರೆಗೂ ನೋಡೋದು ತುಂಬ ಇದೆ, ಆದರೆ ಅದು ನಿಮ್ಮ ಕೈಲಿ ಸಾಧ್ಯ ಇಲ್ಲ, ಹೋಗಲಿ ಬಿಡಿ ಸರ್. ಸರ್ ಬನ್ನಿ, ಅಲ್ಲಿ ಎಲ್ಲರೂ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ಹೋಗೋಣ ಅಂತ ಮುಂದೆ ಹೋಗ್ತಾ ಇದ್ರು. ಅಷ್ಟರಲ್ಲಿ ಶರತ್ಗೆ ಒಂದು ಕಾಲ್ ಬಂತು. ಪಾರಿಜಾತ, ನೀನು ವರ್ಷ ಮುಂದೆ ಹೋಗಿ ನಾನು ಕಾಲ್ ಅಟೆಂಡ್ ಮಾಡಿ ಬರ್ತೀನಿ ಅಂತ ಕಾಲ್ ರಿಸೀವ್ ಮಾಡಿ ಹೆಲೋ ಅಂತ ಆ ಕಡೆ ಹೋದ. ನಿತ್ಯ ವರ್ಷ ದೇವಸ್ಥಾನದ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಇದ್ದ ಒಂದು ಕಲ್ಲಿಗೆ ನಿತ್ಯ ಕಾಲ್ ಎಡುವಿ ಅಮ್ಮ ಅಂತ ಅಲ್ಲೇ ಮೆಟ್ಲ ಮೇಲೆ ಕೂತು ಕಾಲನ್ನ ನೋಡಿದ್ರೆ ಹೆಬ್ಬೆರಳಿಗೆ ದೊಡ್ಡ ಗಾಯ ಆಗಿ ರಕ್ತ ಸುರಿತಾ ಇತ್ತು. ವರ್ಷ, ಅಯ್ಯಯ್ಯೋ ನಿತ್ಯ ಅಕ್ಕ, ನೋಡ್ಕೊಂಡು ಹುಷಾರಾಗಿ ಹೆಜ್ಜೆ ಇಡೋದಲ್ವಾ, ಈಗ ನೋಡಿ ಎಷ್ಟು ದೊಡ್ಡ ಗಾಯ ಆಯಿತು, ಈ ಅಣ್ಣ ಬೇರೆ ದೇವಸ್ಥಾನಕ್ಕೆ ಬಂದರೂ ಬ್ಯುಸಿ ಇರ್ತಾನೆ ಛೇ ಅಂದ್ಲು. ನಿತ್ಯ, ಪರವಾಗಿಲ್ಲ ವರ್ಷ, ನಡಿ ಹೋಗೋಣ ಅಂತ ನಿಧಾನವಾಗಿ ಮೇಲೆದ್ದು ಹೆಜ್ಜೆ ಇಡೋಕೆ ಟ್ರೈ ಮಾಡಿದ್ಲು. ಜೋರಾಗಿ ಇಡುವಿದ್ರಿಂದ ಗಾಯದ ಜೊತೆಗೆ ಕಾಲು ಕೂಡ ಉಳುಕಿತ್ತು. ಮುಂದೆ ಹೆಜ್ಜೆ ಇಡೋಕೆ ಕಷ್ಟಪಡ್ತಿದ್ಲು. ಆ ಹೆಜ್ಜೆ ಇಡೋಕ್ಕಾಗ್ತಿಲ್ಲ ವರ್ಷ, ಒಂದು ಕೆಲಸ ಮಾಡು, ನೀನು ಮುಂದೆ ಹೋಗಿರು, ನಾನು ಶರತ್ ಸರ್ ಬಂದಾಗ ಬರ್ತೀನಿ ಅಂದ್ಲು. ವರ್ಷ, ಅಯ್ಯಯ್ಯೋ ನಿಮ್ಮನ್ನೊಬ್ಬರನ್ನೇ ಬಿಟ್ಟು ಹೋಗ್ಲಾ ಅಕ್ಕ ಅಂದ್ಲು. ದೇವಸ್ಥಾನದಿಂದ ಹೊರಗೆ ಹರ್ಷ ಅವರನ್ನೇ ಹುಡ್ಕೊಂಡು ಬಂದಿದ್ದ. ವರ್ಷ ನಿತ್ಯ ಅಲ್ಲೇ ಕುಳಿತಿರೋದು ನೋಡಿ ಹತ್ರಕ್ಕೆ ಬಂದ. ಸಿಸ್ಟರ್ ಇನ್ ಲಾ, ವರ್ಷ ನೀವಿನ್ನೇ ಇಲ್ಲೇ ಇದ್ದೀರಲ್ಲ, ನೀವು ಬಂದಿಲ್ಲ, ಪೂಜೆಗೆ ತಡ ಆಗ್ತಿದೆ ಅಂತ ಅತ್ತೆ ನನ್ನನ್ನು ಕಳಿಸಿದ್ರು. ವರ್ಷ, ನೀನು ಈಡ್ಗೈ ತೊಗೊಂಡು ಇಲ್ಲೇನು ಮಾಡ್ತಿದ್ಯಾ, ಒಳಗೆ ಬರಬೇಕು ತಾನೇ ಅಂದ. ವರ್ಷ, ಒಳಗಡೆನೇ ಬರ್ತಾ ಇದ್ವಿ ಬ್ರೋ, ಬಟ್ ನಿತ್ಯ ಅಕ್ಕನ ಕಾಲಿಗೆ ಪೆಟ್ಟಾಗಿ ಉಳುಕಿದೆ ಅಂದ್ಲು. ಹರ್ಷ ಅವಳ ಮಾತು ಕೇಳಿ ನಿತ್ಯ ಕಾಲು ನೋಡಿ, ಓ ಶಟ್, ಸಿಸ್ಟರ್ ಇನ್ ಲಾ, ವಾಟ್ ಈಸ್ ದಿಸ್, ನೋಡ್ಕೊಂಡು ಬರೋದಲ್ವಾ, ನೋಡಿ ಹೇಗೆ ಬ್ಲಡ್ ಬರ್ತಿದೆ ಅಂತ ತನ್ನ ಪ್ಯಾಕೆಟಿಂದ ಹ್ಯಾಂಡ್ ಕರ್ಚೀಫ್ ತೆಗೆದು ಅವಳು ಕಾಲಿಗೆ ಕಟ್ಟಿದ. ನಿತ್ಯ ಅವನ್ನೇ ನೋಡಿ, ಇಟ್ಸ್ ಓಕೆ ಹರ್ಷ, ಸಣ್ಣ ಗಾಯ, ಸರಿ ಹೋಗುತ್ತೆ ಬಿಡಿ ಅಂದ್ಲು. ಹರ್ಷ, ಏನು ಸಣ್ಣ ಗಾಯ, ನೋಡಿ ನಿಮಗೆ ನಡೆಯೋಕ್ಕಾಗ್ತಿಲ್ಲ, ಬ್ರೋ ಎಲ್ಲೋದ ಅಂದ. ಅವ್ರಿಗೆ ಯಾವುದೋ ಒಂದು ಕಾಲ್ ಬಂತು ಅಂತ ಮಾತಾಡೋಕೆ ಹೋದರು ಹರ್ಷ, ಇನ್ನೇನು ಬರ್ತಾರೆ, ನೀವು ವರ್ಷ ಮುಂದೆ ಹೋಗಿರಿ ಅಂದ್ಲು. ಹರ್ಷ, ಇಟ್ಸ್ ಓಕೆ ಸಿಸ್ಟರ್ ಇಲ್ಲ, ಬನ್ನಿ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ, ಒಳಗೆ ಹೋಗೋಣ, ಅತ್ತೆ ಪೂಜೆ ಲೇಟ್ ಆಗ್ತಿದೆ ಅಂತ ತುಂಬ ಅರ್ಜೆಂಟ್ ಮಾಡ್ತಿದ್ದಾರೆ ಬ್ರೋ, ಎಷ್ಟೊತ್ತಿಗೆ ಬರ್ತಾನೋ ಏನೋ, ಸೊ ಬನ್ನಿ ಅಂದ. ನಿತ್ಯ ಮುಜುಗರದಿಂದ, ಅಲ್ಲ ಹರ್ಷ, ಅದು ನಿಮ್ಮ ಜೊತೆ ಅಂತ ರಾಗ ಹೇಳಿದ್ಲು. ಹರ್ಷ, ಡೋಂಟ್ ಬಿ ಎಸಿಟೇಟ್ ಸಿಸ್ಟರ್ ಇನ್ ಲಾ, ನನ್ನ ಜೊತೆ ಬರೋದಕ್ಕೆ ಏನು ಪ್ರಾಬ್ಲಮ್ ಅಂದ. ನಿತ್ಯ, ಅಲ್ಲ ಅದು ಅಂದ್ಲು. ಅಷ್ಟರಲ್ಲಿ ವರ್ಷ, ಹೌದು ನಿತ್ಯಕ್ಕ, ಏನೂ ಅನ್ಕೋಬೇಡಿ, ಬ್ರೋ ಕರ್ಕೊಂಡು ಹೋಗ್ತಾನೆ, ಬನ್ನಿ ಹೋಗೋಣ ಅಂತ ಅವಳು ಹಿಡ್ದಿದ್ದು ಈಡ್ಗಾಯಿ ಬುಟ್ಟಿ ಜೊತೆಗೆ ಮುಂದೆ ಹೋದ್ಲು. ಹರ್ಷ ನಿತ್ಯನ ಮಗು ಅಂತ ಎತ್ಕೊಂಡು ಮೆಟ್ಲುಗಳನ್ನು ಹತ್ತಿ ದೇವಸ್ಥಾನ ಒಳಗಡೆ ಹೊರಟ. ಆ ಕಡೆಯಿಂದ ಕಾಲ್ನಲ್ಲಿ ಮಾತಾಡ್ಕೊಂಡು ಬಂದ ಶರತ್ ಹರ್ಷ ನಿತ್ಯನ ಎತ್ಕೊಂಡು ಹೋಗ್ತಾ ಇರೋದನ್ನು ನೋಡಿ, ಹರ್ಷ ಯಾಕೆ ಪಾರಿಜಾತನ ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ಕೊಂಡು ಅವನ ಹಿಂದೆನೇ ಬಂದ. ಅವ್ನು ಹಾಗೆ ಎತ್ಕೊಂಡು ಬರ್ತಾ ಇರೋದನ್ನು ನೋಡಿದ ಮನೆಯವರೆಲ್ಲ ಅವರಿಬ್ಬರನ್ನೇ ನೋಡ್ತಾ ಸ್ಟನ್ನಾಗಿ ನಿಂತ್ಕೊಂಡ್ರು. ಲತಾ ಅಂತೂ ಅವನ ಮೇಲೆ ತುಂಬ ಕೋಪ ಮಾಡಿಕೊಂಡು, ಅಯ್ಯಯ್ಯೋ ಮನೆ ಹಾಳು ನನ್ನ ಮಗನೇ, ಎಂಥ ಕೆಲಸ ಮಾಡ್ತಾ ಇದೆಯೋ, ನಿನಗೆ ಹೇಳೋರು ಕೇಳೋರು ಯಾರೂ ಇಲ್ವಾ, ಅಲ್ಲ ಕಣೋ ದರಿದ್ರ ನನ್ನ ಮಗನೇ, ನೀನು ಯಾಕೋ ನಿತ್ಯನ ಎತ್ಕೊಂಡು ಬಂದೆ ಅಂತ ನಾನ್ ಸ್ಟಾಪ್ನಲ್ಲಿ ಬೈಯೋಕ್ಕೆ ಶುರು ಮಾಡಿದ್ರು. ಹರ್ಷ, ಅಮ್ಮ ವೀಟ್, ಇವಾಗ ಏನಾಯಿತು ಅಂತ ಈ ರೀತಿ ಬೈತಾ ಇದೆಯಾ, ವಾಟ್ ಹ್ಯಾಪೆಂಡ್ ಮಾ ಅಂದ.
ಲತಾ, ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಬೈದೆ ಇನ್ನೇನು ಮಂಗಳಾರತಿ ಮಾಡಬೇಕಾ, ನಾಲಾಯಕ್ ನನ್ನ ಮಗನೇ ಅಂದರು. ಸುಮತಿ, ಅಲ್ಲಪ್ಪ ಹರ್ಷ, ಎಂಥ ಕೆಲಸ ಮಾಡಿದೆ ನೀನು? ನಿತ್ಯನ ನೀನು ಯಾಕೆ ಎತ್ಕೊಂಡು ಬರೋಕ್ಕೆ ಹೋದೆ? ಶರತ್ ಎಲ್ಲಿ ಅಂದರು. ಶರತ್ ಕೂಡ ಅಲ್ಲಿಗೆ ಬಂದು ಏನಾಗ್ತಿದೆ ಇಲ್ಲಿ ಅಂದ. ಲತಾ, ಇನ್ನೇನಾಗಬೇಕಪ್ಪ, ಈ ಮುಟ್ಟಾಳ ನನ್ನ ಮಗ ಇರೋ ಕಡೆ ಎಲ್ಲ ಅನಾಹುತಾನೇ ಆಗೋದು. ನಿತ್ಯನ ಎತ್ಕೊಂಡು ಬಂದಿದ್ದಾನೆ ಡಪ್ಪ ನನ್ನ ಮಗ ಅಂತ ಬೈತಾರೆ. ಶರತ್, ಹೌದು ಹರ್ಷ, ನೀನು ಯಾಕೆ ಪಾರಿಜಾತನ ಎತ್ಕೊಂಡು ಬಂದೆ, ಏನಾಯಿತು ಅಂದ. ಹರ್ಷ, ಓ ಗಾಡ್, ಸ್ಟಾಪ್ ಇಟ್, ಈಗೇನಾಯಿತು ಅಂತ ಎಲ್ಲರೂ ನನ್ನ ಬೈತಾ ಇದ್ದೀರಾ? ಅಲ್ಲಿ ನೋಡಿ, ಪಾಪ ಸಿಸ್ಟರಿನ್ಲ ಕಾಲಿಗೆ ಪೆಟ್ಟು ಮಾಡ್ಕೊಂಡು ಕಾಲು ಉಳ್ಗಿದೆ. ಅವ್ರ ಮೇಲೆ ಬರೋಕ್ಕೆ ತುಂಬ ಕಷ್ಟಪಡ್ತಿದ್ರು, ಅದಕ್ಕೆ ಎತ್ಕೊಂಡು ಬಂದೆ. ಇದರಲ್ಲಿ ತಪ್ಪೇನಿದೆ ಬ್ರೋ? ಈ ಅಮ್ಮ ಯಾಕೆ ಸುಮ್ಮನೆ ಬೈತಾನೆ ಇದ್ದಾರಲ್ಲ, ಹೆಲ್ಪ್ ಮಾಡೋದು ತಪ್ಪಾ ಅಂದ. ಶರತ್ ಅವಳ ಕಾಲ್ ನೋಡಿ, ಓ ಹೇಗಾಯಿತು ಪಾರಿಜಾತ, ಆರಾಮಾಗಿದ್ದೆ ಅಲ್ವಾ ಅಂದ. ನಿತ್ಯ, ಹಾಂ ಸರ್, ಎಡವು ಬಿಟ್ಟೆ ಅಷ್ಟೇ. ನೀವು ಬರೋ ತನಕ ವೆಯ್ಟ್ ಮಾಡ್ತೀನಿ ಅಂದೆ, ಅಮ್ಮ ಪೂಜೆಗೆ ತಡ ಆಗ್ತಿದೆ ಅಂತ ಅರ್ಜೆಂಟ್ ಮಾಡ್ತಿದ್ದಾರೆ, ಬೇಗ ಹೋಗಬೇಕು, ನಾನೇ ಕರ್ಕೊಂಡು ಹೋಗ್ತೀನಿ ಅಂದರು ಹರ್ಷ. ಅದಕ್ಕೆ ಅಂತ ಮಾತು ಸ್ಟಾಪ್ ಮಾಡಿದ್ಲು. ಶರತ್, ಇಟ್ಸ್ ಓಕೆ ಪಾರಿಜಾತ ಅಂದ. ಸುಮತಿ, ಏನು ಇಟ್ಸ್ ಓಕೆ ಶರತ್? ಹರ್ಷ, ನೀನು ಮಾಡಿರೋದು ಸಹಾಯ ಅಲ್ಲ, ಯಾಕೆ ಗೊತ್ತಾ, ಅಲ್ಲಿ ನೋಡು ಅಂತ ತೋರಿಸಿದ್ರು. ಹರ್ಷ, ನಿತ್ಯ, ಶರತ್ ಎಲ್ಲರೂ ಅವ್ರು ತೋರಿಸಿದ ಕಡೆ ನೋಡ್ತಾರೆ. ಹರ್ಷ ನಿತ್ಯನ ಕರ್ಕೊಂಡು ಬಂದ ದಾರಿಯಲ್ಲಿ ಇನ್ನೂ ಕೆಲವರು ಅವರವರ ಸಂಗಾತಿಯನ್ನು ಎತ್ಕೊಂಡು ಮೆಟ್ಟಿಲ್ಗಳ ಮೇಲೆ ನಡೆದು ಬರ್ತಾ ಇರೋದನ್ನು ನೋಡ್ತಾರೆ. ಹರ್ಷ, ವಾಟ್ ಈಸ್ ದಿಸ್, ಅವರೆಲ್ಲ ಯಾಕೆ ಎತ್ಕೊಂಡು ಬರ್ತಾ ಇದ್ದಾರೆ? ಮೇ ಬಿ ಅವರಿಗೆಲ್ಲ ಕಾಲು ಪೆಟ್ಟಾಗಿದೆಯಾ ಅಂತ ನಗ್ತಾನೆ. ಲತಾ, ಅಲ್ವೋ ಜೋಕ್ ಮಾಡ್ತೀಯಾ, ವಿಷಯ ಸೀರಿಯಸ್ ಆಗಿರುವಾಗ ಜೋಕ್ ಕಟ್ ಮಾಡಿದ್ರೆ ಕಪಾಳ ಊದ್ಕೊಂಡು ಬಿಡಬೇಕು, ದರಿದ್ರ ನನ್ನ ಮಗನೆ ಅಂದರು. ಸುಮತಿ, ಅವರೆಲ್ಲ ಕಾಲು ನೋವಾಗಿರೋದಕ್ಕೆ ಹಾಗೆ ಎತ್ಕೊಂಡು ಬರ್ತಿರೋದಲ್ಲಪ್ಪ, ಅದು ಒಂದು ವ್ರತ ಅಂದರು. ಹರ್ಷ, ವಾಟ್, ವ್ರತನಾ ಅಂದ. ಸುಮತಿ, ಹೌದಪ್ಪ, ಈ ದೇವಸ್ಥಾನದ ಮಹಿಮೇನೇ ಅಂಥದ್ದು. ತಮ್ಮ ನಿಷ್ಕಲ್ಮಶವಾದ ಮನಸ್ಸಿನಿಂದ ತಮ್ಮ ಸಂಗಾತಿನ ಆ ಮೆಟ್ಟಿಲುಗಳ ಮೂಲಕ ಎತ್ಕೊಂಡು ಬಂದು ಪೂರ್ತಿ ಮಾಡಬೇಕು. ಆ ರೀತಿ ವ್ರತ ಪೂರ್ತಿ ಮಾಡಿದ ಜೋಡಿ ಎಂಥ ಸಂದರ್ಭದಲ್ಲಿ ಬೇರೆ ಆಗೋದಿಲ್ಲ, 100 ಜನ್ಮ ಜೊತೆಯಾಗಿ ಕೂಡಿ ಬಾಳ್ತಾರೆ ಅನ್ನೋ ಪ್ರತೀತಿ ಇದೆ ಕಣಪ್ಪ ಅಂದರು. ಅವ್ರ ಮಾತನ್ನು ಕೇಳಿ ಹರ್ಷ ನಿತ್ಯನ ನೋಡ್ತಾನೆ. ನಿತ್ಯ ಹರ್ಷನ ನೋಡಿ ತಲೆ ತಗ್ಸಿದ್ಲು. ಹರ್ಷ, ಓ ನೋ, ಈ ರೀತಿನೂ ವ್ರತ ಇರುತ್ತಾ? ಸಾರಿ ಸಿಸ್ಟರ್ ಇಲ್ಲ, ಇಟ್ಸ್ ನಾಟ್ ಇಂಟೆನ್ಷನ್. ನಿಮ್ಮ ಆ ಪರಿಸ್ಥಿತಿಯಲ್ಲಿ ನನಗೆ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಅಷ್ಟೇ ಅನಿಸಿದ್ದು, ಇದೆಲ್ಲ ನನಗೆ ಗೊತ್ತಿಲ್ಲ, ಐ ಆಮ್ ಸೋ ಸಾರಿ ಅಂದ. ಶರತ್, ಇಟ್ಸ್ ಓಕೆ ಹರ್ಷ, ನೀನು ಹೆಲ್ಪ್ ಮಾಡೋ ಇಂಟೆನ್ಷನಿಂದ ಮಾಡಿರೋದು ಅಂದಮೇಲೆ ಗಿಲ್ಟ್ ಫೀಲ್ ಆಗಬೇಡ. ಇದನ್ನು ಇಲ್ಲಿಗೆ ಬಿಟ್ಬಿಡಿ ಅಂದ್ಕೊಂಡು ಬನ್ನಿ ಎಲ್ಲರೂ ಅಂತ ದೇವಸ್ಥಾನದೊಳಗೆ ಹೋಗಿ ಅವರು ಕಟ್ಟಿದ ಹರಕೆಗಳನ್ನೆಲ್ಲ ಮುಗಿಸಿ ಪೂಜೆ ಸಲ್ಲಿಸಿದ್ರು. ಈ ಕಡೆ ದೇವಸ್ಥಾನದ ಬಾಗಿಲು ಮುಂದೆ ಒಂದು ದೊಡ್ಡ BMW ಕಾರ್ ಬಂದು ನಿಲ್ತು. ಅದರಲ್ಲಿ ಸುಮಾರು 45ರಿಂದ 50 ಆಸುಪಾಸಿನ ಒಬ್ಬರು ಲೇಡಿ ಬಂದಿಳಿದ್ರು. ಆ ಕಾರಿನ ಡ್ರೈವರ್, ದಿಲೀಪ ಮೇಡಮ್, ನೀವು ಪೂಜೆ ಮುಗಿಸಿ ಬನ್ನಿ, ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ ಅಂದ. ಅವರು ಸರಿಯಪ್ಪ ಅಂತ ಪೂಜೆ ಬುಟ್ಟಿ ಹಿಡಿದು ದೇವಸ್ಥಾನದ ಒಳಗಡೆ ಬರ್ತಾರೆ. ಶರತ್ ಮನೆಯವರೆಲ್ಲ ಆಗ್ತಾನೆ ಪೂಜೆ ಮುಗಿಸಿ ಅಲ್ಲೇ ಕುಳಿತು ಪ್ರಸಾದ ತಿಂತಾಯಿದ್ರು. ಅವ್ರ ಜೊತೆ ಅಲ್ಲೇ ಪ್ರಸಾದ ತಿಂತ ಕುಳಿತಿದ್ದ ದಿವ್ಯಾಗೆ ಸಡನ್ನಾಗಿ ನೆತ್ತಿಗತ್ತಿತು. ಅವಳು ಕೆಮ್ತ ಜೋರಾಗಿ ಅಮ್ಮ ಅಂತ ಕೂಗಿದ್ಲು. ಮುಂದೆ ಪಾಸ್ ಆಗ್ತಿದ್ದ ಆ ಲೇಡಿಗೆ ಆ ಕೂಗು ಕೇಳಿ ಕರಳು ಚುರ್ರಂತು. ದಿವ್ಯಾ ಅಷ್ಟು ಜೋರಾಗಿ ಕೆಮ್ತಿರೋದನ್ನು ನೋಡಿ ಶ್ರುತಿ, ವರ್ಷ ಮತ್ತು ಸುಮತಿ ಅವಳನ್ನು ಸುತ್ತುವರೆದು ಅವಳಿಗೆ ಸಮಾಧಾನ ಮಾಡ್ತಾ ನೀರು ಕುಡಿಸಿದ್ರು. ಅವರೆಲ್ಲ ಅವಳನ್ನು ಸುತ್ತುವರೆದಿರೋದ್ರಿಂದ ಆ ಲೇಡಿಗೆ ದಿವ್ಯಾ ಮುಖ ಸರಿಯಾಗಿ ಕಾಣಲಿಲ್ಲ. ಸ್ವಲ್ಪ ನಿಧಾನ ಉಸಿರಾಡೋಕೆ ಹೇಳಿ ಅಮ್ಮ, ಆಕಾಶ ನೋಡೋಕೆ ಹೇಳಿ, ಇಳಿಯುತ್ತೆ ಅಂತ ಅಲ್ಲಿಂದ ಗರ್ಭಗುಡಿಯತ್ತ ಹೆಜ್ಜೆ ಇಟ್ಟರು. ಎಪಿಸೋಡ್ 156, ಹೆತ್ತ ಕರಳು. ತನ್ನ ರೂಮ್ನಲ್ಲಿ ಕೂತು ತಾನು ಮಾಡಿದ ಕೆಟ್ಟ ಕೆಲಸಗಳನ್ನೆಲ್ಲ ನೆಂದು ಪಶ್ಚಾತ್ತಾಪ ಪಡ್ತಾ ಕುಳಿತಿದ್ದ ಲಾವಣ್ಯ ತನ್ನ ಪಾಪ ಕೃತ್ಯಗಳಿಗೆ ಕ್ಷಮೆಯೇ ಇಲ್ಲ ಅಂತ ತನ್ನನ್ನು ತಾನು ಶಪಿಸುತ್ತಾ ಇದ್ಲು. ಅವಳ ದೃಷ್ಟಿ ತನ್ನ ರೂಮ್ನಲ್ಲಿ ವಾಲ್ ಮೇಲೆ ಹಾಕಿದ್ದ ಪುಟ್ಟ ಮಗುವಿನ ಸ್ಟಿಕ್ಕರ್ ಮೇಲೆ ಬಿತ್ತು. ಬೆಡ್ಡಿಂದ ಮೇಲೆದ್ದು ಅದರತ್ತ ಹೆಜ್ಜೆ ಇಟ್ಟು ಅದನ್ನು ನೋಡಿ ತನ್ನ ಕೈಯಿಂದ ಮುಟ್ತಾ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ರಾಹುಲ್ ಮಗುನ ಅಪೋಷನ್ ಮಾಡಿಸ್ಕೊಂಡ ಸಿಚುಯೇಷನ್ ನೆನೆಸ್ಕೊಳ್ತಾ ಇದ್ಲು. ಅವಳ ಅರಿವಿಗೆ ಬರದೆ ಕಣ್ಣೀರಿನ ಬಿಸಿ ಕೆನ್ನೆ ಮುಟ್ಟಿತ್ತು. ಅಲ್ಲಿಗೆ ಲಾವಣ್ಯ ಅಂತ ಬಂದರು ಪದ್ಮ. ರೂಮಿಗೆ ಬಂದ ಪದ್ಮ ಆಂಟಿನ ನೋಡಿ ಕಣ್ಣುರಿಸ್ಕೊಂಡು ಅವ್ರಿಗೆ ಬೆನ್ನು ಮಾಡಿ ನಿಂತಿದ್ಲು. ಪದ್ಮ ಹತ್ರ ಬಂದು, ಲಾವಣ್ಯ ಏನು ಮಾಡ್ತಾ ಇದೆಯಾ? ಅವಳು ಕಣ್ಣೋಡಿ, ಅಳ್ತಾ ಇದೆಯಾ? ಯಾಕೆ ಮಗಳೇ ಅಳ್ತಾ ಇದೆಯಾ? ಬಾ ಇಲ್ಲಿ ಕೂತ್ಕೋ ಅಂತ ಬೆಡ್ ಮೇಲೆ ಕೂರಿಸಿ ಏನಾಯಿತು ಅಂದರು. ಲಾವಣ್ಯ ಅವರನ್ನೇ ನೋಡಿ ಅವ್ರ ಮಡ್ಲಲ್ಲಿ ಮಲಗಿ
ಮಮ್ಮಿ, ನಾನು ನಿಜವಾಗ್ಲೂ ನಿಮ್ಮ ಮಗಳೇನಾ ಅಂದ್ಲು. ಪದ್ಮಾಗೆ ಒಂದು ಕ್ಷಣ ಶಾಕ್ ಆಯಿತು. ಇವಳಿಗೆ ಇವಳಮ್ಮ ನಾನಲ್ಲ ಅನ್ನೋ ಸತ್ಯ ಗೊತ್ತಾಗೋಯ್ತಾ ಅಂದ್ಕೊಂಡು, ಯಾಕೆ ಹೀಗೆ ಕೇಳ್ತಾ ಇದೆಯಾ, ಈ ಅನುಮಾನ ಯಾಕೆ ಬಂತು ಅಂತ ತೊದಲ್ತಾ ಕೇಳಿದ್ರು. ಲಾವಣ್ಯ: ನೀವು ನೋಡಿದ್ರೆ ತುಂಬ ಒಳ್ಳೆಯವರು, ಆದರೆ ನನಗೆ ಗೊತ್ತಿರೋ ಹಾಗೆ ಇದುವರೆಗೂ ಒಳ್ಳೆ ಕೆಲಸ ಮಾಡೇ ಇಲ್ಲ. ನಂಗೆ ಯಾಕೆ ನಿಮ್ಮ ಥರ ಒಳ್ಳೆ ಗುಣ ಬರಲಿಲ್ಲ ಮಮ್ಮಿ? ಬರೀ ಸೇಡು ಹಠ ಅಂದ್ಕೊಂಡೇ ಬದುಕ್ತಾ ಇದ್ದೀನಿ. ಆದರೆ ಆ ನಿತ್ಯ ನೋಡಿ ಮಮ್ಮಿ, ನಾನು ಎಷ್ಟೇ ಟಾರ್ಚರ್ ಕೊಟ್ಟರು ಅವಳು ಯಾವುದನ್ನು ಮನಸ್ಸಿಗೆ ತೊಗೊಂಡಿಲ್ಲ. ಅವಳು ಯಾಕಷ್ಟು ಒಳ್ಳೆಯವಳು ಮಮ್ಮಿ ಅಂದ್ಲು. ಪದ್ಮಾಗೆ ಲಾವಣ್ಯ ನಿತ್ಯ ವಿಷಯದಲ್ಲಿ ಪಶ್ಚಾತ್ತಾಪ ಪಡ್ತಿರೋದು ಖುಷಿಯಾಯಿತು. ಹೌದು ಮಗಳೇ, ಯಾಕಂದರೆ ನಿತ್ಯ ಅಪ್ಪಟ ಅಪರಂಜಿ. ಪ್ರೀತಿ ಕೊಡೋದು ಗೊತ್ತೇ ಹೊರತು ದ್ವೇಷ ಸಾಧಿಸೋದು ಅವಳು ಯಾವತ್ತೂ ನಿನ್ನ ಮೇಲೆ ದ್ವೇಷ ಬೆಳೆಸ್ಕೊಂಡಿಲ್ಲ. ಹಾಗೇನಾದರೂ ಇದ್ದಿದ್ದರೆ ಎಲ್ಲ ಮರೆತು ನಿನ್ನ ಜೈಲಿಂದ ಬಿಡಿಸ್ತಾ ಇದ್ಲಾ ಹೇಳು ಅಂದರು. ಲಾವಣ್ಯ: ಮಮ್ಮಿ, ನಾನು ನಿತ್ಯ ಹತ್ರ ಕ್ಷಮೆ ಕೇಳಬೇಕು, ಅವಳು ನನ್ನ ಕ್ಷಮಿಸ್ತಾಳೆ ಅಲ್ವಾ ಅಂದ್ಲು. ಪದ್ಮ ಖುಷಿಯಿಂದ: ಖಂಡಿತ ಕ್ಷಮಿಸ್ತಾಳೆ. ಸರಿ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ನೀನು ರೆಸ್ಟ್ ಮಾಡು ಅಂದರು. ಲಾವಣ್ಯ: ಮಮ್ಮಿ, ನಿಮ್ಮ ಜೊತೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂದ್ಲು. ಲಾವಣ್ಯನ ಈ ಬದಲಾವಣೆ ಪದ್ಮಗೆ ಎಲ್ಲಿಲ್ಲದ ಖುಷಿಯನ್ನು ತಂದುಕೊಡ್ತು. ಏನು, ನೀನು ಬರ್ತೀಯಾ? ಇಷ್ಟು ದಿನ ನಾನು ನಿನ್ನಿಂದ ಬಯಸಿದ್ದು ಈ ಬದಲಾವಣೆನೇ. ಸರಿ ಬಾ ಮಗಳೇ, ಹೋಗೋಣ ಅಂತ ಜೊತೆಗೆ ಹೊರಟರು. ಈ ಕಡೆ ಗರ್ಭಗುಡಿಯತ್ತ ಬಂದ ಆ ಲೇಡಿನ ನೋಡಿ ಆ ದೇವಸ್ಥಾನದ ಅರ್ಚಕರು: ಓ, ರತ್ನಮಾಲಮ್ಮವರು, ಚೆನ್ನಾಗಿದ್ದೀರಾ ಅಮ್ಮ ಅಂದರು. ರತ್ನಮಾಲ: ಆ ಭಗವಂತ ಇಟ್ಟ ಹಾಗೆ ಇದ್ದೀನಿ ಅರ್ಚಕ್ರೆ ಅಂದರು. ಅರ್ಚಕರು: ಯಾರ ಹೆಸರಿಗೆ ಅರ್ಚನೆ ಮಾಡಲಿ ಅಮ್ಮ ಅಂದರು. ರತ್ನಮಾಲ: ನಾನು ಪ್ರತಿ ವರ್ಷ ಇಲ್ಲಿಗೆ ಬಂದಾಗ ಇನ್ಯಾರ ಹೆಸರಿಗೆ ಅರ್ಚನೆ ಮಾಡಿಸ್ಲಿ ಅರ್ಚಕ್ರೆ? ಇವತ್ತು ನನ್ನ ಮಗಳು ಜನ್ಮದಿನ ಅಲ್ವೇ, ಹಾಗಾಗಿ ನನ್ನ ಮಗಳು ಮತ್ತು ಅಳಿಯ ದಿವ್ಯಾ ಭರತ್ ಹೆಸರಿಗೆ ಅರ್ಚನೆ ಮಾಡಿಕೊಡಿ ಅಂದರು. ಅರ್ಚಕರು: ಆಯ್ತಮ್ಮ ಅಂತ ದಿವ್ಯಾ ಭರತ್ ಹೆಸರಲ್ಲಿ ಅರ್ಚನೆ ಮಾಡಿ ಅವರಿಗೆ ತೀರ್ಥ ಪ್ರಸಾದನ ಕೊಟ್ಟರು. ರತ್ನಮಾಲ: ಅರ್ಚಕ್ರೆ, ನನ್ನ ಮಗಳು ಜನ್ಮ ಕುಂಡಲಿ ತೋರಿಸ್ಬೇಕಿತ್ತಲ್ಲ ಅಂದರು. ಅದಕ್ಕೆ ಅರ್ಚಕರು ದೇವಸ್ಥಾನದ ಹಿಂಬದಿಯಲ್ಲಿ ಒಂದು ನಾಗರಕಟ್ಟೆ ಇದೆ, ಅಲ್ಲಿ ನಮ್ಮ ತಂದೆಯವರಿದ್ದಾರೆ, ಹೋಗಿ ಜಾತಕ ತೋರಿಸಿ ಅವ್ರು ನೋಡಿ ಹೇಳ್ತಾರೆ ಅಂದರು. ರತ್ನಮಾಲ ಪೂಜಾ ಬುಟ್ಟಿ ಹಿಡಿದು ಸರಿ ಅರ್ಚಕ್ರೆ ಅಂತ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಹಿಂಬದಿಗೆ ಹೊರಟರು. ಅವ್ರಿಗೆ ದಿಲೀಪ ಕಾಲ್ ಮಾಡಿ: ಮೇಡಮ್, ಪೂಜೆ ಮುಗ್ದಿದ್ರೆ ಬೇಗ ಹೊರಡೋಣ, ಟ್ರಾಫಿಕ್ ತುಂಬ ಇರೋದ್ರಿಂದ ಶುಂಠಿಕೊಪ್ಪಕ್ಕೆ ಹೋಗೋದು ಲೇಟ್ ಆಗುತ್ತೆ ಅಂದ. ರತ್ನಮಾಲ: ಸರಿ ದಿಲೀಪ, ಇನ್ನೇನು ಸ್ವಲ್ಪ ಹೊತ್ತು ಹೊರಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡಿ ಬೇಗ ಜಾತಕ ತೋರಿಸ್ಕೊಂಡು ಹೊರಡೋಣ ಅಂತ ಗಡಿಬಿಡಿಯಲ್ಲಿ ಹೋಗ್ತಾ ಅಲ್ಲೇ ನಿಂತಿದ್ದ ಸುಮತಿ ಅಮ್ಮನಿಗೆ ಡಿಕ್ಕಿ ಹೊಡೆದು ಕೈಯಲ್ಲಿದ್ದ ಪೂಜಾ ಬುಟ್ಟಿನ ಕೆಳಗೆ ಬಿಟ್ಟರು. ಓ ಸಾರಿ ಮಾ, ನೋಡಲಿಲ್ಲ ಅಂತ ಅಂದರು. ಸುಮತಿ: ಅಯ್ಯೋ ಪರವಾಗಿಲ್ಲ ಬಿಡಿಮಾ ಅಂತ ತಮ್ಮ ಪೂಜೆ ಬುಟ್ಟಿ ತಾವು ತಗೊಂಡು ಅವ್ರ ಬುಟ್ಟಿ ಅವ್ರಿಗೆ ಕೊಟ್ಟರು. ರತ್ನಮಾಲ: ಅಂದಹಾಗೆ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾರಲ್ಲ, ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತೇನಮ್ಮ? ನನ್ನ ಮಗಳ ಜಾತಕ ತೋರಿಸ್ಕೊಂಡು ಹೋಗೋಣ ಅಂತ ನಮ್ಮೂರು ಸ್ವಲ್ಪ ದೂರ ಇದೆ, ಅದಕ್ಕೆ ಅಂದರು. ಸುಮತಿ: ಓ, ನೀವು ಜಾತಕ ತೋರಿಸ್ಬೇಕಾ? ಅಲ್ಲಿದ್ದಾರೆ ನೋಡಿ, ಅವರೇ ಜಾತಕ ನೋಡೋದು ಅಂತ ಅರ್ಚಕರ ತಂದೆ ಪೂರ್ಣಚಂದ್ರ ಶಾಸ್ತ್ರಿಗಳ ಕಡೆ ಕೈ ತೋರಿಸಿದ್ರು. ರತ್ನಮಾಲ: ಧನ್ಯವಾದಮ್ಮ, ನಿಮ್ಮಿಂದ ತುಂಬ ಉಪಕಾರ ಆಯಿತು, ಬರ್ತೀನಿ ಅಂತ ಶಾಸ್ತ್ರಿಗಳ ಹತ್ರ ಹೋಗ್ತಾ ಇದ್ರು. ಅವ್ರು ಹೇಳಿದ್ದನ್ನು ಕೇಳಿ ಸುಮತಿ ಅಮ್ಮನಿಗೂ ಶರತ್ ನಿತ್ಯಾರ ಜಾತಕ ತೋರಿಸ್ಬೇಕು ಅಂತ ಮನಸ್ಸಿಗೆ ಬಂತು. ನಿಂತ್ಕೊಳ್ಳಿಮ್ಮ ಅಂತ ಅವ್ರ ಹತ್ರ ಬಂದು: ನೀವು ಹೇಳಿದ ಮೇಲೆ ನನ್ನ ಮಗ ಮತ್ತು ಸೊಸೆ ಜಾತಕ ತೋರಿಸೋಣ ಅನ್ನಿಸ್ತು, ಬನ್ನಿ ಹೋಗೋಣ ಅಂತ ಜೊತೆಗೆ ಹೋದರು. ಅಂದಹಾಗೆ ನಿಮ್ಮ ಮಗಳ ಹೆಸರೇನು ಅಂದರು. ಅದಕ್ಕೆ ರತ್ನಮಾಲ: ನನ್ನ ಮಗಳ ಹೆಸರು ದಿವ್ಯಾ ಅಂತ ಅಂದರು. ಸುಮತಿ: ಹೌದಾ, ನಿಮ್ಮ ಮಗಳ ಹೆಸರು ದಿವ್ಯಾ ಅಂತನಾ? ನಮ್ಮ ಹುಡುಗಿ ಹೆಸರು ಕೂಡ ದಿವ್ಯಾ ಅಂತಾನೆ. ಆ್ಯಕ್ಚುಲಿ ಅವಳ ಹೆಸರು ಸತ್ಯ, ಆದರೆ ಎಲ್ಲರೂ ದಿವ್ಯಾ ಅಂತ ಕರಿತೀವಿ ಅಂದರು. ರತ್ನಮಾಲ: ಓ ಹೌದಾ, ಸೊಸೆ ಅಂದ್ರಲ್ಲ ಅವಳೇನಾ ಅಂದರು. ಸುಮತಿ: ಇಲ್ಲಮ್ಮ, ಸತ್ಯ ನನ್ನ ಸೊಸೆ ತಂಗಿ, ನನ್ನ ಸೊಸೆ ಹೆಸರು ನಿತ್ಯ ಅಂತ ಅಂದರು. ಇಬ್ಬರು ಕೂಡ ಶಾಸ್ತ್ರಿಗಳ ಹತ್ರ ಹೋಗಿ ಒಟ್ಟಿಗೆ ಕೂತರು. ರತ್ನಮಾಲ: ಶಾಸ್ತ್ರಿಗಳೇ, ನಿಮ್ಮ ಹತ್ರ ನನ್ನ ಮಗಳ ಜಾತಕ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅವ್ರ ಕೈಗೆ ಒಂದು ಜಾತಕ ಕೊಟ್ಟು, ಇದು ನನ್ನ ಮಗಳ ಜಾತಕ, ಸ್ವಲ್ಪ ನೋಡಿ ಹೇಳಿ ಅಂದರು. ಶಾಸ್ತ್ರಿಗಳ ಅದನ್ನು ನೋಡಿ: ಈ ಜಾತಕಕ್ಕೆ ದೋಷವೆಂಬುದೇ ಬರಲ್ಲ ತಾಯಿ, ಯಾಕೆ ಅಂದರೆ ಇದು ಸಾಕ್ಷಾತ್ ಶ್ರೀ ರುಕ್ಮಿಣಿಯ ಜಾತಕ ಆಗಿರೋದ್ರಿಂದ ರಾಜಯೋಗ ಇದೆ ಅಮ್ಮ ಅಂತ ಹೇಳಿದ್ರು. ರತ್ನಮಾಲ ಅವ್ರಿಗೆ ಮನಸ್ಸು ನಿರಾಳ ಆಯಿತು. ಮನಸ್ಸಲ್ಲಿ ನನ್ನ ಮಗಳು ನನ್ನ ಕಣ್ಮುಂದೆ ಇರದೇ ಇದ್ದರೂ ರಾಣಿ ಹಾಗೆ ಬದುಕ್ತಾ ಇದ್ದಾಳೆ ಅಂತ ಗೊತ್ತಾಯಿತು. ನನಗೆ ಭರತ್ ಮೇಲೆ ಸಂಪೂರ್ಣ ಭರವಸೆ ಇತ್ತು, ಅವ್ರು ನನ್ನ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳ್ತಾರೆ ಅಂತ. ಹಾಗೆ ಆಯ್ತಲ್ಲ ಭಗವಂತ. ಈ ತಾಯಿ ಹೃದಯಕ್ಕೆ
ಇಷ್ಟು ಸಾಕಪ್ಪ ಅಂದ್ಕೊಂಡು ಸಮಾಧಾನದಿಂದ ಸರಿ ಶಾಸ್ತ್ರಿಗಳೇ ನಾನಿನ್ನು ಬರ್ತೀನಿ ಅಂತ ಹೇಳಿ ಅವ್ರಿಗೆ ದಕ್ಷಿಣೆ ಕೊಟ್ಟು ಅಲ್ಲಿಂದ ಹೊರಟರು. ಈ ಕಡೆ ಪದ್ಮ ಅವ್ರ ಜೊತೆ ದೇವಸ್ಥಾನಕ್ಕೆ ಬಂದ ಲಾವಣ್ಯ ಅಲ್ಲೇ ಕಾಲ್ನಲ್ಲಿ ಮಾತಾಡ್ತಾ ಇದ್ದ. ರಾಹುಲ್ನ ನೋಡಿ ಅಲ್ಲೇ ನಿಂತಳು. ಪದ್ಮ, ಲಾವಣ್ಯ ಬಾ, ಯಾಕೆ ಅಲ್ಲೇ ನಿಂತೆ ಅಂದರು. ಲಾವಣ್ಯ, ಮಮ್ಮಿ ನೀವು ಒಳಗೆ ಹೋಗಿರಿ, ನಾನು ಹಿಂದೆನೇ ಬಂದೆ ಅಂತ ಅಂದ್ಲು. ಸರಿ ಬೇಗ ಬಾ ಅಂತ ಹೇಳಿ ಒಳಗೋದ್ರು ಪದ್ಮ. ಲಾವಣ್ಯ ರಾಹುಲ್ ಮುಂದೆ ಬಂದು ನಿಂತಳು. ಅವಳನ್ನು ನೋಡಿ ರಾಹುಲ್ ಓಕೆ ಐ ವಿಲ್ ಕಾಲ್ ಯು ಬ್ಯಾಕ್ ಅಂತ ಕಾಲ್ ಕಟ್ ಮಾಡಿ ಅವಳನ್ನೇ ಗುರಾಯಿಸಿ ನೋಡಿ ಏನೂ ಮಾತಾಡದೆ ಅಲ್ಲಿಂದ ಹೊರಡೋಕೆ ಮುಂದಾದ. ಹೋಗುವವನ ಕೈ ಹಿಡಿದು ಅವನ್ನ ಗಟ್ಟಿಯಾಗಿ ತಪ್ಕೊಂಡ್ಳು. ರಾಹುಲ್ಗೆ ಸಖತ್ ಆಶ್ಚರ್ಯ ಆಯಿತು. ಇವಳವನ್ನ ತಪ್ಕೊಂಡಿದ್ದು ನೋಡಿ ಮನಸ್ಸಲ್ಲಿ ಇನ್ಯಾವ ಹೊಸ ನಾಟಕ ಶುರು ಮಾಡಿದ್ದಾಳೆ ಅವಳು ಅಂದ್ಕೊಂಡು ಇರಿಟೇಟ್ ಆಗಿ ಅವಳಿಂದ ಬಿಡಿಸ್ಕೊಳ್ತಾ, ಲಾವಣ್ಯ ಬಿಡು, ಏನಿದು, ಇದು ದೇವಸ್ಥಾನ, ಪಬ್ಲಿಕ್ ಪ್ಲೇಸಲ್ಲಿ ಹೇಗಿರಬೇಕು ಅಂತ ಮ್ಯಾನರ್ಸ್ ಇಲ್ವಾ ನಿನಗೆ, ಛೀ ಬಿಡು ಅಂತ ಬಿಡಿಸ್ಕೊಳ್ತಾ ಇದ್ದ. ಆ ಕಡೆಯಿಂದ ರಾಹುಲ್ನ ಹುಡುಕಿ ಬಂದ ಶ್ರುತಿ ಅವರನ್ನು ನೋಡಿ ಕೋಪ ಮಾಡಿಕೊಂಡು ಹತ್ತಿರ ಬಂದು, ಏಯ್ ಬಿಡೆ ಲಾವಣ್ಯ, ಥೂ ಅಂತ ಅವನಿಂದ ದೂರ ತಳ್ಳಿ, ನಾಚಿಕೆ ಆಗಲ್ವ ನಿನಗೆ, ಇಷ್ಟು ಜನ ಓಡಾಡೋ ಜಾಗದಲ್ಲಿ ನಾಚಿಕೆ ಇಲ್ಲದೆ ಮದುವೆ ಆಗಿರೋ ಒಬ್ಬ ಗಂಡಸನ್ನು ತಪ್ಕೊಳ್ಳೋಕೆ, ಎಂಥ ಹೆಣ್ಣೆ ನೀನು, ಸ್ವಲ್ಪ ಆದರೂ ನಯ ನಾಜುಕು ಬೇಡವಾ? ನೋಡು, ನೀನು ಈಗ ಅದ್ಯಾವ ಉದ್ದೇಶ ಇಟ್ಕೊಂಡು ಈ ನಾಟಕ ಆಡ್ತಾ ಇದೆಯೋ ಗೊತ್ತಿಲ್ಲ, ಆದರೆ ಒಂದು ನೆನಪಿರಲಿ, ರಾಹುಲ್ ಈಗ ನನ್ನ ಗಂಡ, ಅವ್ರ ಮೇಲೆ ನಿನ್ನ ನೆರಳು ಬಿದ್ದರೂ ನಿನ್ನ ಸಾಯಿಸ್ಬಿಡ್ತೀನಿ, ಹುಷಾರ್. ಬನ್ನಿ ರಾಹುಲ್ ಅಂತ ಅವನನ್ನು ಅಲ್ಲಿಂದ ಕೈ ಹಿಡಿದು ಹೇಳ್ಕೊಂಡು ಹೊರಟು ಹೋದ್ಲು. ಲಾವಣ್ಯ ಏನೂ ರೆಸ್ಪಾನ್ಸ್ ಮಾಡದೆ ಬೇಜಾರಿಂದ ಅಲ್ಲೇ ನಿಂತಿದ್ಲು. ಶ್ರುತಿ ರಾಹುಲ್ನ ಕರ್ಕೊಂಡು ವರ್ಷ ದಿವ್ಯಾ ಇದ್ದ ಕಡೆ ಬಂದ್ಲು. ವರ್ಷ ಶ್ರುತಿ, ಅಕ್ಕ ನಿಮ್ಮ ಮುಖ ನೋಡಿದ್ರೆ ಕೋಪ ಮಾಡ್ಕೊಂಡಿರೋ ಹಾಗಿದೆ, ಯಾಕೆ ಇಷ್ಟೊಂದು ಕೋಪ, ಏನಾಯಿತು ಅಂದ್ಲು. ರಾಹುಲ್ ಶ್ರುತಿಗೆ ಹೇಳಬೇಡ ಅಂತ ತಲೆ ಆಡಿಸ್ದ. ಶ್ರುತಿ, ಹಾಗೇನಿಲ್ಲ ವರ್ಷ ಅಂದ್ಲು. ಅವ್ರು ಹಾಗೆ ಮಾತಾಡ್ತಾ ಇರುವಾಗ ರತ್ನಮಾಲಾ ಅವರು ದೇವಸ್ಥಾನದಿಂದ ಹೊರಗೆ ಹೋಗ್ತಾ ಇರೋದು ದಿವ್ಯಾ ಕಣ್ಣಿಗೆ ಕಾಣಿಸ್ತು. ಒಂದು ಕ್ಷಣ ಅವ್ರನ್ನೇ ನೋಡ್ತಾ ತಲೆ ಹಿಡಿದು ಕಣ್ಣು ಮುಚ್ಚಿದ್ಲು. ಅವಳಿಗೆ ಮತ್ತೆ ಅದೇನೇನೋ ಮಸುಕಾದ ನೆನಪು ಆದಂತ ಹಾಗೆ ಕಣ್ಣು ತೆರೆದು ಅವ್ರ ಹತ್ರ ನೋಡ್ತಾ ಕಣ್ಣು ತುಂಬಿಕೊಂಡು ನಿಧಾನವಾಗಿ ಅಮ್ಮ ಅಂತ ಅಮ್ಮ ಅಂತ ಜೋರಾಗಿ ಕೂಗ್ತಾ ಓಡಿದ್ಲು. ಅದನ್ನ ನೋಡಿ ಶ್ರುತಿ, ರಾಹುಲ್, ವರ್ಷ ಕೂಡ ಗಾಬರಿಯಲ್ಲಿ ಸತ್ಯ ನಿಂತ್ಕೋ ಸತ್ಯ ಅಂತ ಅವಳು ಹಿಂದೆ ಓಡಿದ್ರು. ಅವಳು ಅಮ್ಮ ಅಮ್ಮ ಅಂತ ಕೂಗೋದು ರತ್ನಮಾಲಾ ಅವ್ರಿಗೆ ಕೇಳಿಸಿ ಹಿಂದೆ ತಿರುಗಿ ನೋಡಿದ್ರು. ಆದರೆ ನಿತ್ಯ ದಿವ್ಯಾ ಎದುರಿಗೆ ಅಡ್ಡಲಾಗಿ ಬಂದ್ಲು. ರತ್ನಮಾಲಾ ಅವ್ರಿಗೆ ದಿವ್ಯಾ ಕಾಣಲಿಲ್ಲ. ಅವರು ಕಾರ್ ಹತ್ತಿ ಅಲ್ಲಿಂದ ಹೊರಟು ಬಿಟ್ರು. ದಿವ್ಯಾ ನಿತ್ಯನ ಮೀರಿ ಅಮ್ಮ ಅಂತ ಹೆಜ್ಜೆ ಮುಂದೆ ಇಟ್ಲು. ನಿತ್ಯ ಕೋಪದಲ್ಲಿ ಅವಳ ಕೈನ ಬಿಗಿಯಾಗಿ ಹಿಡಿದಿದ್ಲು. ದಿವ್ಯಾ ನಿತ್ಯಗೆ ರತ್ನಮಾಲಾ ಅವ್ರ ಹೋದ ಕಡೆಗೆ ಕೈ ತೋರಿಸಿ ಅಮ್ಮ ಅಂದ್ಲು. ರಾಹುಲ್ ಶ್ರುತಿ ಅಲ್ಲಿಗೆ ಬಂದದ್ದು ನೋಡಿ ಅವಳ ಕೈ ಸಡಿಲ ಬಿಟ್ಟು, ಸತ್ಯ ಅಲ್ಲಿ ಯಾರೂ ಇಲ್ಲಮ್ಮ, ನೀನು ಯಾಕೆ ಇಷ್ಟು ಟೆನ್ಷನ್ ತೊಗೊತೀಯಾ, ನಡಿ ಅಂತ ಮೇಲ್ಧ್ವನಿಯಲ್ಲಿ ಹೇಳಿದ್ಲು ನಿತ್ಯ. ರಾಹುಲ್, ಸತ್ಯ ಯಾಕೆ ಪುಟ್ಟ, ಯಾರದು ಅಂತ ಕೇಳ್ದ. ನಿತ್ಯ, ರಾಹುಲ್ ಅಣ್ಣ ಏನೋ ಕನ್ಫ್ಯೂಸ್ ಆಗಿರುತ್ತೆ ಅಷ್ಟೇ, ನಡೀರಿ ಎಲ್ಲರೂ, ಎಲ್ಲೆಲ್ಲಿರ್ತಾರೋ ಎಲ್ಲರನ್ನು ಹುಡುಕಿ ಮನೆಗೆ ಹೊರಡೋಣ ಅಂದ್ಲು. ಡಿಯರ್ ಲಿಸ್ನರ್ಸ್, ಈ ಎಪಿಸೋಡ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಲಾವಣ್ಯ ಬದಲಾವಣೆ ನಿಮಗೆ ಹೇಗೆ ಅನ್ನಿಸ್ತು, ಹಾಗೆ ನಿತ್ಯ ಯಾಕೋ ಸ್ವಲ್ಪ ನೆಗೆಟಿವ್ ಆಗಿ ಬದಲಾವಣೆ ಆಗಿದ್ದಾಳೆ ಅಂತ ಅನ್ನಿಸ್ತಿದೆ, ಅದಕ್ಕೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಉತ್ತರ ಕೊಡ್ತೀನಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗಿದ್ದಾಗ ನನ್ನ ವೀಡಿಯೋಸ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ.